ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ಅನೈತಿಕ ಸಂಬಂಧ ನಿನ್ನೆ ಮೊನ್ನೆದಲ್ಲ, ಅನಾದಿ ಕಾಲದಿಂದಲೂ ಅನೈತಿಕ ಸಂಬಂಧ ಇದೆ. ಈ ಒಂದು ಅನೈತಿಕ ಸಂಬಂಧದಿಂದ ಒಂದಷ್ಟು ಸಂಸಾರಗಳು ಬೀದಿ ಪಾಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಅನೈತಿಕ ಸಂಬಂಧ ಹೆಚ್ಚಾಗ್ತಿದೆ. ಇದಕ್ಕೆ ಕಾರಣ ಸುಪ್ರೀಂ ಕೋರ್ಟ್ ಅನೈತಿಕ ಸಂಬಂಧ ತಪ್ಪಲ್ಲ ಅನ್ನೋ ಒಂದು ಕಾರಣಕ್ಕೆ ಒಂದಷ್ಟು ಜನ ಹುಚ್ಚು ಕುದುರೆಗಳಂತಾಗಿ ಅವರ ಬದುಕನ್ನ ಹಾಳು ಮಾಡ್ಕೊಳ್ತಿದ್ದಾರೆ. ಇದೇ ಒಂದು ನಿಟ್ಟಿನಲ್ಲಿ ಕಮಲಾಕರ್ ಭಟ್ ಸುಚಿತ್ರಾ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ಸ್ಟೋರಿಯನ್ನ ಇವತ್ತು ನಾನು ಹೇಳ್ತೇನೆ. ಕಮಲಾಕರ್ ಭಟ್ ಇವರು ಖ್ಯಾತ ಜ್ಯೋತಿಷಿಗಳು. ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರು. ಸತಿಪತಿ ವಿರಸ ದಾಂಪತ್ಯಕ್ಕೆ ಪರಿಹಾರವನ್ನ ಹೇಳ್ತಾ ಇದ್ರು. ಈ ಸುಚಿತ್ರಾ ದಕ್ಷಿಣ ಕನ್ನಡ ಜಿಲ್ಲೆಯ ಸಿದ್ದಾಪುರದಾಕೆ. ಈಕೆ ಮಹೇಶ್ ಅನ್ನೋರ್ನನ್ನ 18 ವರ್ಷಗಳ ಹಿಂದೆ ಪ್ರೀತಿಯ ವಿವಾಹವಾಗಿ ಬಹಳಷ್ಟು ಚೆನ್ನಾಗಿ ಸುಖವಾಗಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಇವ್ರಿಗೆ ಮುದ್ದಾದಂತ 2 ಮಕ್ಕಳಿರ್ತಾರೆ. ಮನೆಯಲ್ಲಿ ಆರ್ಥಿಕ ಸ್ಥಿತಿ ಸಾಕಷ್ಟು ಒಂದು ತೊಂದರೆಯಿಂದ ಕೂಡಿರ್ತಕ್ಕಂಥ ಕಾರಣದಿಂದ ಮಹೇಶ್ ನಾಯ್ಕ ಅವರು ತನ್ನ ಸಂಸಾರ ಮತ್ತಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳಿ ದುಡಿಯಲಿಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾರೆ. ಒಂದು ಹೋಟೆಲ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸುಚಿತ್ರಾ ಮತ್ತೆ 2 ಮಕ್ಕಳು ಒಂಟಿಯಾಗಿ ಊರ್ನಲ್ಲೇ ಇರ್ತಾರೆ. 2-3 ತಿಂಗಳಿಗೊಮ್ಮೆ ಕೆಲಸದಲ್ಲಿ ಬಿಡುವಿದ್ದಾಗ ರಜೆ ಸಿಕ್ಕಾಗ ಹೋಗಿ ಹೆಂಡತಿಯನ್ನ ಮಕ್ಕಳನ್ನ ನೋಡ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕುಟುಂಬ ಬಹಳಷ್ಟು ಒಂದು ಚೆನ್ನಾಗಿರುತ್ತೆ, ಅನ್ಯೋನ್ಯವಾಗಿರ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂತ ಹೇಳಿದ್ರೆ, ಸುಚಿತ್ರಾ ಮನೆಯಲ್ಲಿ ಒಬ್ಳೇ ಇರ್ತಾಳೆ. ಒಬ್ಳೇ ಇದ್ದಂತ ಸಂದರ್ಭದಲ್ಲಿ ಮನಸ್ಸು ಹುಚ್ಚು ಕುದುರೆ ಅಂತ ಆಗುತ್ತೆ. ಆಗ ಆಕೆ ಏನ್ ಮಾಡ್ತಾಳಂತ ಹೇಳಿದ್ರೆ, ಟೈಮ್ ಪಾಸ್ ಮಾಡ್ಲಿಕ್ಕೋಸ್ಕರ ಒಂದಷ್ಟು ರೀಲ್ಸ್ ಮಾಡೋಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋಂಥದ್ದು, ಒಂದಷ್ಟು ಫ್ರೆಂಡ್ಸ್ನ ಮಾಡ್ಕೋತಾ ಇರ್ತಾಳೆ. ಹೀಗೆ ಫ್ರೆಂಡ್ಸ್ ಮಾಡ್ಕೊಳ್ತಾ ಆಕೆಗೆ ಏಕೋ ಅನ್ನಿಸ್ತು, ಜ್ಯೋತಿಷ್ಯವನ್ನ ಕೇಳಬೇಕು, ನನ್ನ ಭವಿಷ್ಯ ಉತ್ತಮವಾಗಿರ್ಬೇಕು ಅಂತ ಹೇಳಿ ಕಮಲಾಕರ್ ಭಟ್ ಅನ್ನೋ ಒಬ್ಬ ಜ್ಯೋತಿಷ್ಯನ ಬಳಿ ಹೋಗ್ತಾಳೆ. ಜ್ಯೋತಿಷ್ಯವನ್ನ ಕೇಳ್ಕೊಳ್ತಾಳೆ. ಅವಳ ಕಷ್ಟ ಸುಖವನ್ನ ಇಬ್ರು ಚರ್ಚೆ ಮಾಡ್ತಾ ಇರ್ತಾರೆ. ಚರ್ಚೆ ಮಾಡ್ತಾ ಈ ಒಂದು ಕಮಲಾಕರ್ ಭಟ್ಗೆ ಈಕೆ ಒಂಟಿಯಾಗಿ ಊರಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಅವರಿಬ್ಬರ ಮಧ್ಯೆ ಸಲಹೆ ಸಂಬಂಧ ನಡೆಯುತ್ತೆ. ಆಗಾಗ ಮನೆಗೆ ಹೋಗಿ ಬರ್ತಾ ಇರ್ತಾನೆ ಕಮಲಾಕರ್ ಭಟ್. ಇದೆಲ್ಲವನ್ನ ಸಹ ಮಕ್ಕಳು ನೋಡ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಮಕ್ಕಳಿಗೆ ಏನೂ ಅನ್ಸೋದಿಲ್ಲ. ಓಕೆ, ಜ್ಯೋತಿಷಿ ಬರ್ತಾರೆ, ಅಮ್ಮ ಏನೋ ಕಷ್ಟ ಸುಖವನ್ನ ಮಾತಾಡ್ತಾರೆ, ಮತ್ತೆ ಹೋಗ್ತಾರೆ. ಈ ರೀತಿ ನಡೀತಾ ಇರುತ್ತೆ. ಆದರೆ ಈ ಒಂದು ಜ್ಯೋತಿಷಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಕಳೆದ ಒಂದು 5 ತಿಂಗಳಿಂದ ಮನೆಯಲ್ಲಿ ರಾತ್ರಿ ಹೊತ್ತು ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೆಲ್ಲವನ್ನ ಸಹ ಫಸ್ಟ್ ಮಗಳು ನೋಡ್ತಾ ಇರ್ತಾಳೆ. ಯಾಕೋ ಸರಿ ಅನ್ಸಲ್ಲ, ಏನೋ ಅಮ್ಮ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆದಾಗ ಆಕೆ ನೇರವಾಗಿ ಹೇಳ್ತಾಳೆ, ಅಮ್ಮ ನೀನ್ ಮಾಡ್ತಾ ಇರೋದು ತಪ್ಪು, ಇದೆಲ್ಲವೂ ಮಾಡಬೇಡ ಅಂತ ಹೇಳಿದಾಗ ಸುಚಿತ್ರಂಗೆ ಭಯಂಕರವಾದಂಥ ಕೋಪ ಬರುತ್ತೆ. ನೀನ್ ಯಾರು ಕೇಳೋದಿಕ್ಕೆ? ಒಂದು ವೇಳೆ ನೀನ್ ಇದನ್ನ ಕೇಳ್ತಾ ಇದ್ದಂಥ ಸಂದರ್ಭದಲ್ಲಿ ನಿನ್ಗೆ ವಿಷ ಹಾಕಿ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಮಗಳಿಗೆ ಸಾಯೋದು ಅಂತ ಹೇಳಿದ್ರೆ ಭಯ ಆಗುತ್ತೆ. ಯಾಕೆ ನಮ್ಮಮ್ಮ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಹೇಗಾದ್ರೂ ಮಾಡಿ ತಂದೆಗೆ ತಿಳಿಸ್ಬೇಕು ಅಂತ ಹೇಳಿ ಅವ್ರ ಅಪ್ಪನಿಗೆ ಈ ರೀತಿ ಹೇಳ್ತಾಳೆ. ಈಗಾಗಲೇ ಅವ್ರ ತಂದೆಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಗೊತ್ತಿರುತ್ತೆ, ಯಾಕೋ ನನ್ನ ಹೆಂಡತಿ ನಡೆ ಕೆಡ್ತಾ ಇದೆ ಅಂತ ಹೇಳಿ. ಆದ್ರೂ ಸಹ ಸುಮ್ಮನಿರ್ತಾರೆ. ಮಗಳ ಮೇಲೆ ಯಾವಾಗ ತಾಯಿಯೇ ಈ ರೀತಿ ಆರೋಪವನ್ನ ಮಾಡ್ತಾಳೆ ಅಥವಾ ಎದುರಿಸ್ತಾಳೆ, ಆ ಸಂದರ್ಭದಲ್ಲಿ ಮಹೇಶ್ ನಾಯ್ಕ ಏನ್ ಮಾಡ್ತಾನೆ ಅಂದ್ರೆ, ಮಗಳನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಈ ಕಂಪ್ಲೇಂಟ್ ಕೊಟ್ಟಿದ್ದೆ ಈಕೆ ಸುಚಿತ್ರಂಗೆ ನೋಡಿ ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತಷ್ಟು ಜಗಳವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಏನಂತ ಹೇಳಿದ್ರೆ, ಸುಚಿತ್ರಾಳ ತಂದೆ ಕಮಲಾಕರ್ ಭಟ್ ಜೊತೆ 4 ಜನ ಸಹಚರರು ಸೇರಿ ಈ ಕಡೆ ಮಹೇಶ್ ನಾಯ್ಕನ ಅಣ್ಣ ವಸಂತ ನಾಯ್ಕ ಮತ್ತೆ ಕುಮಾರ್ ಅನ್ನೋರು ಇವರೆಲ್ಲರೂ ಸೇರಿ ಒಟ್ನಹಳ್ಳಿಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಈ ಎಲ್ಲ ಒಂದು ಜಗಳಕ್ಕೆ ಒಂದು ನಾಂದಿ ಆಡ್ಲಿಕ್ಕೆ ಪ್ರಾರಂಭ ಪಡ್ತಾರೆ. ಈ ಎಲ್ಲಾ ಜಗಳಕ್ಕೆ ನಾಂದಿ ಆಡ್ಬೇಕು ಅಂತ ಹೇಳಿ ಮಾತುಕತೆಗಳನ್ನ ನಡೆಸ್ತಾ ಇರ್ತಾರೆ. ಮಾತುಕತೆಗಳನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗಳ ಮತ್ತಷ್ಟು ಜಗಳ ಜಾಸ್ತಿ ಆಗುತ್ತೆ. ಆಗ ಕಮಲಾಕರ್ ಭಟ್ ಸಹಚರರು ಮತ್ತೆ ಸುಚಿತ್ರಾಳ ತಂದೆ ಈ 3 ಜನದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಯಾರು? ಮಹೇಶ್ ನಾಯ್ಕ, ವಸಂತ ನಾಯ್ಕ ಮತ್ತೆ ಕುಮಾರ್ ಮೇಲೆ. ಮಹೇಶ್ ನಾಯ್ಕ ಮತ್ತೆ ಕುಮಾರ್ಗೆ ಒಂದಷ್ಟು ಗಾಯಗಳಾಗುತ್ತೆ. ಆದ್ರೆ ಇಲ್ಲಿ ತೊಂದರೆಗೀಡಾದಂಥವ್ರು, ಸಾವನ್ನ ಅಪ್ಪದವರು ವಸಂತ ನಾಯ್ಕ. ಸಂಸಾರದ ಜಗಳವನ್ನ ಬಿಡಿಸಿ ಒಂದು ಮಾಡಲಿಕ್ಕೆ ಹೋದಂಥ ಮಹೇಶ್ ನಾಯ್ಕನ ಅಣ್ಣ ವಸಂತ ನಾಯ್ಕ ಇವತ್ತು ಇಲ್ಲ. ಇದೆಲ್ಲವೂ ಸಹ ಒಟ್ನಹಳ್ಳಿಯಲ್ಲಿ ನಡೀತಾ ಇದೆ, ಒಂದು ಕೊಲೆ ಆಗಿದೆ ಅಂತ ಹೇಳಿ ಪೊಲೀಸ್ಗೆ ಮಾಹಿತಿ ಹೋಗುತ್ತೆ. ಮಾಹಿತಿ ಹೋದ ಬಳಿಕ ಪೊಲೀಸ್ ಬಂದು ಅರೆಸ್ಟ್ ಮಾಡ್ತಾರೆ ಈ ಒಂದು ಕಮಲಾಕರ್ ಭಟ್, ಸುಚಿತ್ರಾ ಮತ್ತೆ ಸುಚಿತ್ರಾಳ ತಂದೆ ಒಂದಷ್ಟು ಸಹಚರರನ್ನ. ಇದೆಲ್ಲವನ್ನ ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ಈ ಒಂದು ಅನೈತಿಕ ಸಂಬಂಧದಿಂದ ಸಂಸಾರ ನಾಶ ಆಗೋದಲ್ಲದೆ ಇವತ್ತು
ಅಲ್ಲಿರ್ತಕ್ಕಂಥ ಅದರಲ್ಲಿ ಭಾಗಿಯಾಗಿರ್ತಕ್ಕಂಥ ಜನ ಜೈಲು ಪಾಲೋಗುವಂಥ ಪರಿಸ್ಥಿತಿಗಳು ಕೂಡ ನೋಡ್ತಾ ಇದ್ದೇವೆ. ದಯವಿಟ್ಟು ಸಹ ಸಂಸಾರದಲ್ಲಿ ಏನೇ ಒಂದು ತೊಂದರೆ ಆಗಲಿ, ಹಣಕಾಸಿನ ತೊಂದರೆ ಆಗೋದು ಸಹಜ, ಜಗಳ ಆಗೋದು ಸಹಜ, ಏನಿದ್ರೂ ಸಹ ನಾವು ನಮ್ಮಲ್ಲೇ ಬಗೆಹರಿಸ್ಕೊಂಡಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ಆಗೋದಿಲ್ಲ. ಜ್ಯೋತಿಷ್ಶಾಸ್ತ್ರಕ್ಕೆ ತನ್ನದೇ ಆದಂಥ ಘನತೆ, ಗೌರವ, ನಂಬಿಕೆ ಇದೆ. ಸಾಕಷ್ಟು ಜನ ಜ್ಯೋತಿಷ್ಶಾಸ್ತ್ರವನ್ನ ನಂಬಿ ಪರಿಹಾರವನ್ನ ಪಡೆದುಕೊಂಡಿದ್ದಾರೆ. ಈ ರೀತಿಯ ಕೃತ್ಯಗಳನ್ನು ನೋಡಿದಾಗ ಜ್ಯೋತಿಷ್ಶಾಸ್ತ್ರದ ಮೇಲೆ, ಜ್ಯೋತಿಷ್ಯಗಳ ಮೇಲೆ ಸಮಾಜಕ್ಕೆ ಹೇಗೆ ನಂಬಿಕೆ ಬರಲಿಕ್ಕೆ ಸಾಧ್ಯ? ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. For business and personal promotions in Suman TV Kannada, please contact 9686376663.